ಪ್ರೇತ ಬಾಧೆ ನೆಪದಲ್ಲಿ 45 ವರ್ಷದ ಮಹಿಳೆಗೆ ಚಿತ್ರಹಿಂಸೆಯನ್ನ ನೀಡಲಾಗ್ತಾ ಇದೆ. ಅನ್ನ ನೀರು ಕೊಡದೆ ಕೂಡಿ ಹಾಕಿದ್ರಂತೆ ಕುಟುಂಬಸ್ಥರು. ಪಾಪಿಗಳಿವರು. ಪ್ರೇತ ಬಾಧೆ ನೆಪದಲ್ಲಿ 45 ವರ್ಷದ ಮಹಿಳೆಗೆ ನಿತ್ಯ ನರಕ. ಅನ್ನ ನೀರು ಕೊಡ್ತಾ ಇರಲಿಲ್ಲ ರೀ ಪಾಪ, ಕೂಡಿ ಹಾಕ್ಬಿಟ್ಟಿದ್ರಂತೆ. ಪುತ್ತೂರು ಹೊರವಲಯದ ಕೆಮ್ಮಿಂಜೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆಮ್ಮಿಂಜೆಯಲ್ಲಿ ನಡೆದಿರುವಂತಹ ಘಟನೆ. ಕೂಡಿ ಹಾಕಿದ್ದರಿಂದ ಮಾತನಾಡಲಾಗದ ಸ್ಥಿತಿಯಲ್ಲಿ ಮಹಿಳೆ ಇದ್ದಾರೆ. ಮಾತನಾಡೋಕ್ಕೂ ಕೂಡ ಬರ್ತಾ ಇಲ್ಲ. ಶ್ರೀಪತಿ ಹೆಬ್ಬಾರ್ ಪತ್ನಿ ಆಶಾಲತಾಗೆ ದಿಗ್ಬಂಧನ ವಿಧಿಸಲಾಗಿತ್ತು ಇಷ್ಟು ದಿನಗಳ ಕಾಲ. ಆಶಾಲತಾ ಜೊತೆ ಅಂತರ್ಧರ್ಮೀಯ ವಿವಾಹ ಆಗಿತ್ತು. ಆಕೆಯ ಮೇಲೆ ದೆವ್ವ ಬರುತ್ತಿದೆ ಅಂತ ಚಿತ್ರಹಿಂಸೆಯನ್ನ ನೀಡ್ತಾ ಇದ್ರಂತೆ. ಈ ಬಗ್ಗೆ ಪೊಲೀಸರಿಗೆ ಸ್ಥಳೀಯರು ದೂರು ನೀಡಿದ್ದಾರೆ. ಪ್ರತಿನಿತ್ಯ ಆಕೆ ಅನುಭವಿಸ್ತಾ ಇದ್ದಂಥ ನರಕಯಾತನೆಯನ್ನ ನೋಡಿ ಸ್ಥಳೀಯರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಆಕೆಯನ್ನ ಕರೆದುಕೊಂಡು ಹೋಗಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಬಹಳ ನೋವಿನ ಸಂಗತಿ ಇದು ನೋಡಿ. ಪ್ರೇತ ಬಾಧೆ ಅಂತ ಹೇಳಿ ಆಕೆಗೆ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳಿ ಆಕೆಯನ್ನ ಒಂದು ರೂಮ್ನಲ್ಲಿ ಕೂಡಿ ಹಾಕಿ ಪ್ರತಿನಿತ್ಯ ನರಕವನ್ನೇ ತೋರಿಸ್ಬಿಟ್ಟಿದ್ದಾರೆ. ಆ ಮಹಿಳೆಗೆ ಒಂದು ಹೊತ್ತು ಮಾತ್ರ ಚಾ ಬಿಸ್ಕೆಟ್ ಕೊಡ್ತಾ ಇದ್ದಾರೆ. ಪಾಪ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಒಂದು ಹುಚ್ಚಿನ ನೋಡಿದಂಥ ಸ್ಥಿತಿ. ಅದಾದ ನಂತರ ಅವ್ರಿಗೆ ಮಾತಾಡುವುದಕ್ಕೂ ಕೂಡ ನಿತ್ರಣ ಇಲ್ಲ, ಅಂದರೆ ಶಕ್ತಿನೇ ಇಲ್ಲ ಅವರ ಬಳಿ. 45 ವರ್ಷ ಅಂತೆ ಆ ಮಹಿಳೆಗೆ. ನೋಡಿ ಪಾಪ ಹೇಗಿದ್ದಾರೆ. ಎಂಥ ದುರ್ದೈವ ಇದು. ಅನ್ನ ನೀರು ಏನೂ ಕೊಟ್ಟಿಲ್ಲ ರೀ. ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ಕತ್ತಲು ಕೋಣೆಯಲ್ಲಿ. ಎಂಥ ಪಾಪಿಗಳಿರಬೇಕು ಆ ಕುಟುಂಬಸ್ಥರು. ಆಕೆಯ ನರಕ ಯಾತನೆಯನ್ನ ನೋಡೋಕ್ಕಾಗದೆ ಸ್ಥಳೀಯರೇ ಹೋಗಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಬಂದು ಆ ಮಹಿಳೆಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನೋಡಿ ಸ್ಟ್ರೆಚರ್ ಮುಖೇನ ಆಕೆಯನ್ನ ಕರ್ಕೊಂಡು ಹೋಗ್ತಾ ಇರೋದು. ಆಕೆಗೆ ನಡೆಯೋಕ್ಕೂ ಕೂಡ ಶಕ್ತಿ ಇಲ್ಲ ಪಾಪ. ಒಂದು ಹೊತ್ತು ಮಾತ್ರ ಚಾ ಬಿಸ್ಕೆಟ್ ಕೊಡ್ತಾ ಇದ್ರಂತೆ ಈ ಪಾಪಿಗಳು. ಅದಾದ ನಂತರ ಏನೇನೂ ಇಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಗಿರಿಧರ್ ಶೆಟ್ಟಿ, ಏನು ಪ್ರಕರಣ ಇದು? ಯಾಕೆ ಆ ಮಹಿಳೆಯನ್ನ ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಿದ್ರು? ಆಕೆಯ ಪತಿ ಯಾರು? ಆಕೆಯ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಹೇಗೆ ಗೊತ್ತಾಯ್ತು ಈ ವಿಚಾರ? ರಾಮ್, ಇದು ತಾಲೂಕಿನ ಕೆಮ್ಮಿಂಜಿ ಅನ್ನೋ ಒಂದು ಕುಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ಆಕೆಯ ಪತಿ ಶ್ರೀಪತಿ ಹೆಬ್ಬಾರ್ ಬ್ರಾಹ್ಮಣ ಸಮುದಾಯದವರು, ಮತ್ತೆ ಈ ಆಶಾಲತಾ ಎನ್ನುವ ಮಹಿಳೆ ವಿಶ್ವಕರ್ಮ ಸಮುದಾಯ. ಇಬ್ರು ಕೂಡ ಹಿಂದೂ ಧರ್ಮೀಯರೇ. ಆದ್ರೆ 10 ವರ್ಷಗಳ ಹಿಂದೆ ಬ್ರಾಹ್ಮಣರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಬ್ರಾಹ್ಮಣ ಜಾತಿಗೆ ಅವರು ಬೇರೆ ಜಾತಿಯಿಂದ ಒಬ್ಬ ಮಹಿಳೆಯನ್ನು ಮದುವೆ ಆಗಿದ್ರು. ಈ ಮದುವೆ 10 ವರ್ಷಗಳ ಹಿಂದೆ ನಡೆದಿದೆ ಅನ್ನೋ ಮಾಹಿತಿ ಕೂಡ ಇದೆ. ಆಕೆಗೆ 9 ವರ್ಷದ ಮಗು ಕೂಡ ಇದೆ, ಮಗಳು. ಆಕೆ ಶಾಲೆಗೆ ಹೋಗ್ತಾ ಇದ್ದಾಳೆ. ಆದ್ರೆ ಇತ್ತೀಚೆಗೆ ಕಳೆದ 1 ವರ್ಷದಿಂದ ಆಕೆಗೆ ಮಹಿಳೆಗೆ ಪ್ರೇತ ಬಾಧೆ ಇದೆ ಎಂದು ನೆಪದಲ್ಲಿ ಆಕೆಯನ್ನು ಒಂದು ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಿದ್ದಾರೆ. ಕೂಡಿ ಹಾಕಿದ್ದರಿಂದ ಆಕೆಗೆ ಯಾವುದೇ ರೀತಿ ಅನ್ನ ನೀರು ಕೂಡ ಕೊಡದೆ ಮತ್ತೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ. ಇದರಿಂದಾಗಿ ಆಕೆಗೆ ನಡೆಯುವುದಕ್ಕೂ ಆಗೋದಿಲ್ಲ, ಎದ್ದು ಕೂತ್ಕೊಂಡುಕೊಳ್ಳುವುದಕ್ಕೂ ಆಗ್ತಾ ಇಲ್ಲ. ಮತ್ತೆ ಅದರ ಜೊತೆಗೆ ಮಾತನಾಡುವ ಶಕ್ತಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಯಾರೇ ಆದ್ರೂ ಕೂಡ ಅವರು ನಿರಂತರವಾಗಿ ಯಾವುದೇ ಸಂವಹನ ಇಲ್ಲದೆ ಇದ್ರೆ ಅವರು 3-4 ತಿಂಗಳಿಂದ ಒಂದು ಕತ್ತಲ ಕೋಣೆಯಲ್ಲಿ ಹಾಕಿದ್ರೆ ಅವರಿಗೆ ಮಾತನಾಡುವ ಶಕ್ತಿಯನ್ನೇ ಕಳ್ಕೊಳ್ತಾರೆ. ಅಂತಹದ್ದೇ ಸ್ಥಿತಿ ಈ ಮಹಿಳೆಯದ್ದಾಗಿದೆ. ಆಕೆ ಇದರ ಬಗ್ಗೆ ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಸಿಬ್ಬಂದಿಯವರು ಅಲ್ಲಿಗೆ ತೆರಳಿದ್ದಾರೆ. ಅದರ ಜೊತೆಗೆ ಪೊಲೀಸರು ಕೂಡ ತೆರಳಿದ್ದು ಆ ಮಹಿಳೆಯನ್ನು ಈಗ ರಕ್ಷಣೆ ಮಾಡಿದ್ದಾರೆ. ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಆಕೆ ಯಾವ ಕಾರಣಕ್ಕಾಗಿ ಹೀಗೆ ಕೂಡಿ ಹಾಕಿದ್ದಾರೆ ಅನ್ನೋದರ ಬಗ್ಗೆ ಕೇಳಿದ್ರೆ ಆಕೆಗೆ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ಅಲ್ಲಿ ಚಿಕಿತ್ಸೆ ಲಭ್ಯವಾದ ನಂತರವೇ ಈಗ ನೈಜ ವಿಚಾರ ಗೊತ್ತಾಗಬೇಕು. ಮತ್ತೆ ಆ ಮನೆಯಲ್ಲಿ ಶ್ರೀಪತಿ ಹೆಬ್ಬಾರ್ ಮತ್ತು ಅವರ ತಂಗಿ ಇದ್ದಾರೆ. ಅವರಿಬ್ಬರು ಈ ಮಾನಸಿಕವಾಗಿ ಕಿರುಕುಳ ನೀಡಿದ್ದಾರೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಅವರನ್ನು ಕೂಡ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಗಿರಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.